ಎಲ್ರಿಗೂ ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೆಲ್ಲ ಪ್ರೇಕ್ಷಕರಿಗೆ ಜೀವಾಮೃತ ಮಾಡಿ ಹೀಗೆ ನಾವು 3 ದಿನಗಳಾಗಿದೆ. 3 ದಿನದಿಂದ ನಾವು ಕಡ್ಡಾಯವಾಗಿ ಬೆಳಗ್ಗೆ, ಸಂಜೆ ಮತ್ತು ಮಧ್ಯಾಹ್ನ 3 ಟೈಮ್, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ 3 ಟೈಮ್ನೂ ಕೂಡ ತಿರುಗ್ತಾ ಬರ್ತಾಯಿದ್ದೀವಿ. ಈಗಾಗಿದೆ, ಈಗ ನೀಟಾಗಿ ಹಿಂಗೆ ತಿರುಗಬೇಕು, ಅಂದರೆ ಕ್ಲಾಕ್ ವೈಸ್ ತಿರುಗಬೇಕು. ಆಲ್ರೆಡಿ ತಿರುಗಿದೆ, ಯಾಕಂದರೆ ಮೊಬೈಲ್ ಇಟ್ಕೊಂಡು ನಾನೇ ಇದು ಮಾಡೋದ್ರಿಂದ ಸ್ವಲ್ಪ ಆಗ್ತಾಯಿಲ್ಲ. ನೋಡ್ಬೋದು. ಎಲ್ಲರೂ ಒಂದು ಕ್ವಶನ್ ಕೇಳ್ತಾ ಇರ್ತಾರೆ, ಸರ್ ಜೀವಾಮೃತವ ಎಷ್ಟು ದಿನಕ್ಕೆ ಕೊಟ್ಟರೆ ಒಳ್ಳೆಯದು, ಎಷ್ಟು ಗಂಟೆಗೆ ಕೊಡಬೇಕು, ಯಾವ ಟೈಮ್ನಲ್ಲಿ ಕೊಟ್ಟರೆ ಒಳ್ಳೆಯದು ಅಂತ ಕೇಳ್ತಾ ಇರ್ತಾರೆ. ಯಾವ ಗ್ಯಾಪ್ನ ಇಟ್ಕೊಳ್ಳಿ, ಜೀವಾಮೃತನ 48 ಗಂಟೆ ಒಳಗಡೆ ಕೊಡ್ಬೋದು. ಜೀವಾಮೃತ ರೆಡಿ ಇರ್ತದೆ. ಇದನ್ನು ಸುಭಾಷ್ ಪಾಳೇಕರ್ ತತ್ವಶಾಸ್ತ್ರ ಮತ್ತು ತಂತ್ರಜ್ಞಾನ ಬುಕ್ಕಲ್ಲಿ ಬರೆದಿದ್ದಾರೆ. 48 ಗಂಟೆಗಳು ಆದಮೇಲೆ ನೀವು ಯಾವಾಗ ಬೇಕಾದ್ರೂ ಜೀವಾಮೃತ ಕೊಡ್ಬೋದು. ಯಾವಾಗ ಬೇಕಾದ್ರೂ ಅಂದರೆ 15 ದಿನದ ಒಳಗಡೆ ಜೀವಾಮೃತನ ಕೊಟ್ಬಿಡ್ಬೇಕು. ಅಂದರೆ 2 ದಿನ 48 ಗಂಟೆ ಆಯಿತು. 2 ದಿನ ಆದಮೇಲೆ 3ನೇ ದಿನಕ್ಕೂ ಕೊಡ್ಬೋದು, ಇಲ್ಲ 8 ದಿನಕ್ಕೂ ಕೊಡ್ಬೋದು. ಒಟ್ಟಲ್ಲಿ 15 ದಿನದ ಒಳಗಡೆ ಜೀವಾಮೃತ ಕೊಟ್ಬಿಡ್ಬೇಕು ನೀವು. ಸೊ ಇದು ಜೀವಾಮೃತ ಕೊಡೋಕ್ಕೆ ಗೊತ್ತಿಲ್ಲದವ್ರಿಗೆ ನಾನು ಹೇಳೋಕ್ಕೂ ಇಷ್ಟಪಡ್ತೀನಿ. ಕೆಲವರು ಸರ್ 1 ತಿಂಗಳು ಬಿಟ್ಟು ಕೊಡ್ಬೋದಾ, 15 ದಿನ 20 ದಿನ ಬಿಟ್ಟು ಕೊಡ್ಬೋದಾ? ಆಗಲ್ಲ, ಹಂಗೆಲ್ಲ ಮಾಡಬೇಡ್ದು. 48 ಗಂಟೆ ಆದಮೇಲೆ ಅದು ನೀವು 15 ದಿನದ ಒಳಗಡೆ ಯಾವ ಬೇಕಾದರೂ ಜೀವಾಮೃತನ ನೀವು ಭೂಮಿಗೆ ಕೊಡ್ಬೋದು. ಭೂಮಿಗೆ ಕೊಡಬೇಕಾದ್ರೆ ಕಡ್ಡಾಯವಾಗಿ ಹಸ್ರಲ್ಲೇನಾರು ಹೊದಿಕೆನಾರು ಇರಬೇಕು, ಜೀವಂತ ಹೊದಿಕೆನಾರು ಇರಬೇಕು, ಇಲ್ಲ ಒಣ ಹೊದಿಕೆನಾರು ಇರಬೇಕು. ಈ ರೀತಿ ನೆಲ ಹಿಡ್ಕೊಂಡು ಕೊಡಬಾರ್ದು. ಇಲ್ಲಿದೆ ನೋಡಿ ಖಾಲಿ ಭೂಮಿ, ಇದಿಷ್ಟಾಗಲ ನಾವು ಓಡಾಡೋಕ್ಕೆ ಮತ್ತು ಗಿಡಗಳು ಮಾಡ್ಕೊಳ್ಳೋಕ್ಕೆ ಅಂತ ಖಾಲಿ ಬಿಟ್ಕೊಂಡಿದ್ದೀವಿ. ಇನ್ನೆಲ್ಲ ಕಂಪ್ಲೀಟ್ ನಮ್ಮ ತೋಟ ನೋಡೋದು ತೋರಿಸ್ತೀನಿ ನಿಮಗೀಗ. ಎಲ್ಲೂ ಕೂಡ ನಾವು ಮುಚ್ಚಿಗೆ ಇಲ್ದೇ ಮಾಡಲ್ಲ. ಮುಚ್ಚಿಗೆ ವೆರಿ ಇಂಪಾರ್ಟೆಂಟ್. ಜೀವಾಮೃತ ಕೊಡಬೇಕಾದ್ರೆ ಜೀವಾಮೃತ ಕೆಲಸ ಮಾಡೋದೇ ಮುಚ್ಚಿಗೆ ಇದ್ದಾಗ, ಇಲ್ದವ್ರು ಅದು ಮಾಡಲ್ಲ. ಜೀವಾಮೃತ ಕೆಲಸ ಮಾಡೋದೇ ಕರೆಕ್ಟಾಗಿ ಮುಚ್ಚಿಗೆ ವೆರಿ ಇಂಪಾರ್ಟೆಂಟು. ಹಸಿರಲ್ಲೇ ಹೊದಿಕೆನಾರು ಆಗ್ಬೋದು, ಇಲ್ಲ ಸಜೀವ ಹೊದಿಕೆನಾರು ಆಗ್ಬೋದು. ಸಜೀವ ಹೊದಿಕೆ ಅಂದರೆ ನೋಡಿ ಈ ಥರ ಇಲ್ಲಿ ಮುಚ್ಚಿದ್ದೀವಿ ನೋಡಿ, ಇದು ಸಜೀವ ಹೊದಿಕೆ. ಜೀವಂತ ಹೊದಿಕೆ ಅಂದರೆ ಈ ಥರ ಇದು ಕಾಣ್ತಿದೆ ನೋಡಿ, ಉಳ್ಳಿ ಕವರ್ ಆಗಿದೆ. ಮತ್ತು ಉಳ್ಳಿ ಬೇರೆದು ನರಳಲ್ಲಿ ಯಾವುದು ಇಂಥದೇ ಇರಬೇಕಂತೇನಿಲ್ಲ, ಯಾವುದೇ ಬರುತ್ತೆ ಹಾಕಿ ಏನಿಲ್ಲ. ಈ ಥರ ಕಂಪ್ಲೀಟಾಗಿ ಮುಚ್ಚಿರಬೇಕು. ಆಮೇಲೆ ತೇವಾಂಶ ವೆರಿ ಇಂಪಾರ್ಟೆಂಟು. ತೇವಾಂಶನೂ ಇರಬೇಕು ಕರೆಕ್ಟಾಗಿ. ತೇವಾಂಶ ಇದ್ದಾಗಲೇ ಜೀವಾಮೃತ ಕೊಡಬೇಕು, ಅದು ಕಂಪಲ್ಸರಿ. ಯಾವುದೇ ಕಾರಣಕ್ಕೂ ತೇವಾಂಶ ಇಲ್ಲದೇ ಜೀವಾಮೃತ ಕೊಡೋಕ್ಕೆ ಹೋದರೆ ನಿಮಗೆ ಅಲ್ಲಿ ಸೂಕ್ಷ್ಮ ಜೀವಿಗಳಿಗೆ ಟೆಂಪ್ರೇಚರ್ ತಡೆಯಲ್ಲ. ನಿಮ್ಮ ಭೂಮಿಲಿ ಆಲ್ರೆಡಿ ಟೆಂಪ್ರೇಚರ್ ಇರುತ್ತೆ. ಆ ಟೆಂಪ್ರೇಚರ್ ಮತ್ತು ಮೇಲಿನ ಬಿಸಿಲು ತಾಪಮಾನಕ್ಕೆ ಅದು ಸರಿಯಾಗಿ ಇವಾಗ ಮಳೆಗಳು ಆಗ್ತಾಯಿಲ್ಲ, ಅಷ್ಟು ಹ್ಯೂಮಸ್ ಕ್ರಿಯೇಟ್ ಆಗೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಯ್ತದೆ. ಸೊ ಅದಕ್ಕೆ ಜೀವಾಮೃತ ಕೊಡಬೇಕಾದ್ರೆ ಹೊದಿಕೆನೂ ವೆರಿ ಇಂಪಾರ್ಟೆಂಟು. ತೇವಾಂಶ, ಹೊದಿಕೆ, ಸಾಂದ್ರತೆ ಇವೆಲ್ಲ ನೋಡಿ 3 ಚಕ್ರಗಳನ್ನ ನೋಡಿ ನೀವು ಜೀವಾಮೃತ ಕೊಟ್ಟರೆ ತುಂಬ ಒಳ್ಳೆಯದು. ನಾವು ಇದನ್ನು ಪಾಲಿಸಿದ್ರೇ ನಮಗೆ ಇಳುವರಿಲಿ ಹಿಂಗೆ ಬರೋದು ಮರ. ಇದ್ರ ಒಳಗಡೆ ಏಕದಳದಲ್ಲಿ ದ್ವಿದಳ ಅನ್ನೋ ಕಾನ್ಸೆಪ್ಟಲ್ಲಿ ಮಾಡ್ತಾರೆ. ನಾವು ಇದ್ರೊಳಗಡೆ ಉಳ್ಳಿ ಹಚ್ಕೋತೀವಿ, ವೆಲ್ವೆಂಟ್ ಹಾಕೋತೀವಿ, ಗೆಣಸಿದೆ, ಎಲ್ಲ ರೀತಿಯದ್ದು ಇರಬೇಕು ತೋಟದೊಳಗಡೆ. ಬರೀ ಏನೂ ಆಗ್ತಾನೆ ಬರೀ ಏಕ ಬೆಳೆ ಕಂಬಗಳು ನಿಲ್ಸ್ಕೊಬಿಟ್ರೆ ಅಡಿಕೆ ಮರಗಳಾಗಲ್ಲ. ಇದಕ್ಕೆ ನೆಕ್ಸ್ಟು ನಾವೀಗ ಪ್ಲ್ಯಾನ್ ಮಾಡಿದ್ದೀವಿ ಮೆಣಸು ಕುಣ್ಸೋಕ್ಕೆ. ಈ ಮರಗಳಿಗೆ ಒಂದು 100 ಮರಕ್ಕೆ ಪ್ರಯೋಗಕರವಾಗಿ ಮೆಣಸನ್ನು ಹಾಕ್ತೀವಿ. ಇದು ಸಕ್ಸಸ್ ಆದ ನಂತರ ಮೇಲ್ಗಡೆ 1 ಎಕರೆ ಹೊಸ್ದಾಗಿ ತೋಟ ಮಾಡಿದ್ದೀನಿ. ಅದಕ್ಕೆ ಈಗಾಗಲೇ 4 ವರ್ಷ ಅದ್ರ ಮೇಲೆ, ಅದಕ್ಕೂ ಆಮೇಲೆ ಇನ್ನೊಂದು 2 ವರ್ಷ ಬಿಟ್ಟು ಅಷ್ಟರೊಳಗೆ ಮಣ್ಣು ಕ್ಲೀನಾಗಿ ಇನ್ನೂ ಫಲವತ್ತತೆ ಆಗಿರ್ತದೆ, ಆಗ ನಾವು ಕುಣ್ಸೋಕ್ಕಾಗುತ್ತೆ. ನೋಡಿ, ಎಲ್ಲಾದರೂ ನಾವು ಮಣ್ಣು ಕಾಣಂಗೆ ಮಾಡಿರಲ್ಲ.
ಡೈರೆಕ್ಟು ಭೂಮಿ ಮೇಕೆ ಮಣ್ಣಿನ ಮೇಲೆ ಬಿಸಿಲಿನ ತಾಪಮಾನ ಬೀಳಬಾರ್ದು. ಹಂಗೆ ಅಂದರೆ ನಾವು ಬರೀ ಮೈಲಿ ಹೋಗಿ ಬಿಸಿಲಲ್ಲಿ ನಿಂತ್ಕೊಂಡಂಗೆ ಆಗ್ಬಿಡ್ತದೆ ಅದು. ಹಂಗಿದ್ದಾಗ ಜೀವಾಮೃತ ಕೊಟ್ಟಾಗ ನಿಮ್ಗೆ ಏನೂ ಪ್ರಯೋಜನ ಆಗೋಲ್ಲ, ಸುಮ್ಮನೆ ವೇಸ್ಟ್ ಆಗ್ಬಿಡುತ್ತೆ ಅದು. ಅದಕ್ಕೋಸ್ಕರ ಯಾರೇ ಜೀವಾಮೃತ ಕೊಟ್ಟರು ಹೊದಿಕೆನ ಜೀವಂತ ಹೊದಿಕೆನಾದ್ರು ಸರಿ, ಸಜೀವ ಹೊದಿಕೆನಾದ್ರು ಸರಿ ಇದ್ದು ತೇವಾಂಶವನ್ನು ನೋಡಿಕೊಂಡು ಜೀವಾಮೃತ ಕೊಡಬೇಕು. ಆಗ ನಿಮ್ಮ ಜೀವಾಮೃತ ಸ್ವಚ್ಛವಾಗಿ ಕೆಲಸ ಮಾಡುತ್ತೆ ಮತ್ತು ಸೂಕ್ಷ್ಮ ಜೀವಿಗಳು 100% ಕೆಲಸ ಮಾಡ್ತವೆ. ಸೊ ಇಲ್ಲಿ ನೋಡ್ಬೋದು ನೀವು, ತೆಂಗಿನ ಮರ ನೋಡ್ಬೋದು, ಇಳುವರಿಲುವೆ ಅದ್ಭುತವಾಗಿ ಇಳುವರಿ ಚೆನ್ನಾಗಿ ಬಂದಿದೆ. ಯಾಕಂದರೆ ಅದಕ್ಕೆ ನಾವು ಎಲ್ಲ ಏನು ಪಾಲಿಸ್ಬೇಕು ಚಕ್ರಗಳನ್ನ ಅದು ಪಾಲಿಸಿದ್ದೀವಿ. ಕೆಳಗಡೆ ನೋಡಿ ಏನು ಅದಕ್ಕೆ ಡಿಸ್ಟರ್ಬ್ನೇ ಮಾಡಲ್ಲ, ಅದ್ರ ಸೋಗು ಕೂಡ ಎದಾಕಲ್ಲ, ಏನೂ ಮಾಡಲ್ಲ. ಕಾಯಿ ಬಿದ್ದರೆ ಆ ಕಡೆ ಬೀಳ್ತವೆ, ಎತ್ಕೊಂಡು ಹೋಗ್ತೀವಿ. ಈ ಥರ ವಿರಿಫಾರ್ಮಿಟಿ ನೋಡಿ, ಇದು ಕೆಮಿಕಲ್ ತೋಟ ಅಂದರೆ ರಾಸಾಯನಿಕ ಬಳಸಿ ಉಳುಮೆ ಮಾಡಿ ಫುಲ್ಲು ಕಂಪ್ಲೀಟ್ ನೀಟಾಗಿಡ್ತಾರೆ ಇವರೆಲ್ಲ. ಇದು ಏನಪ್ಪ ಅಂದರೆ ನಿಮಗೆ ದುಡ್ಡು ಜಾಸ್ತಿ ಇರಬೇಕು, ದುಡ್ಡು ಜಾಸ್ತಿ ಇರೋರು ಮಾಡಿ ಈ ಥರ, ಏನು ತೊಂದರೆ ಇಲ್ಲ. ಖರ್ಚು ಮಾಡಿಕೊಂಡು ನೀಟಾಗೆ ಇನ್ನೊಬ್ರಿಗೆ ಅದೇ ಹೇಳ್ತಾ ಇರ್ತೀನಿ ನಾನು, ಇದನ್ನು ಬೇಜಾರು ಮಾಡ್ಕೋಬೇಡಿ ನೀವು, ಇನ್ನೊಬ್ರು ಹೆಂಡ್ತಿರ್ಗೆ ಸೀರೆ ಉಡಿಸ್ದಂಗೆ ಇದು. ಇಲ್ಲಿ ನಮ್ಮ ಹೆಂಡ್ತಿರು ನಾವು ಸೀರೆ ಉಡಿಸ್ಕೋತೀವಿ. ಇಲ್ಲಿ ಯಾರಿಗೂ ನಾವು ಹೊರಗಡೆಯಿಂದ ಹೋಗಿ ಗೊಬ್ಬರ ತರೋದು, ಆಮೇಲೆ ಹೊರಗಡೆಯಿಂದ ಹೋಗಿ ರಾಸಾಯನಿಕ ತರೋದು, ಉಳುಮೆ ಮಾಡೋದು ಇಲ್ಲೇನೂ ಇಲ್ಲ. ₹1 ಕೂಡ ನಾವು ಖರ್ಚು ಮಾಡ್ಬೇಕಂದ್ರೆ ನಮ್ಮ ತೋಟದೊಳಗಡೆ ಪರಿವರ್ತನೆ ಮಾಡ್ಕೋತೀವಿ. ಅಂದರೆ ಈಗ ನಾನು ಬೆಲ್ಲ ತಗೋಬೇಕು ಅಂದ್ಕೊಳ್ಳಿ, ಬಾಳೆಗೊನೆ ಐತೆ, ಬಾಳೆಗೊನೆ ಮಾರ್ಕೋತೀನಿ, ಅಲ್ಲಿಂದ ತಗೋತೀನಿ ಬೆಲ್ಲವ. ಆಮೇಲೆ ಇನ್ನೇನಾರು ಮನೆಗಳ್ಗೆ ಹಣ್ಣುಗಳು ಬೇಕಾ, ಸೀಬೆಹಣ್ಣು ಗಿಡ ಹಾಕ್ಕೊಂಡಿದ್ದೀನಿ, ದಾಳಿಂಬೆ ಹಾಕ್ಕೊಂಡಿದ್ದೀನಿ, ದಾಳಿಂಬೆ ಇನ್ನೂ ಬರ್ತಾಯಿಲ್ಲ. ಆಮೇಲೆ ಸೀತಾಫಲ ಅದೇ, ನೆಲ್ಲಿಕಾಯಿ ಗಿಡಗಳು ಹಾಕ್ಕೊಂಡಿದ್ದೀನಿ, ಇನ್ನೂ ಹಲವಾರು ಪಪಾಯಿ ಇದೆ, ಬಾಳೆಹಣ್ಣಿದೆ. ಇಂಥರ ಮನೆಗೆ ಬೇಕಾಗಿರೋ ಹಣ್ಣುಗಳ ಗಿಡಗಳು ತೋಟದೊಳಗಡೆ ಇರಬೇಕು, ಬಾರ್ಡ್ರುಗಳಲ್ಲಿ. ಅಂದರೆ ಅಡಿಕೆ ತೋಟದೊಳಗಡೆ ಒಳಗಡೆ ಬರೋಲ್ಲ, ಬಾರ್ಡ್ರು ಏನಿದೆ ಆ ಬಾರ್ಡ್ರುಗಳಲ್ಲಿ ಹಾಕ್ಕೊಂಡಿರ್ಬೇಕು ನೀವು. ಇನ್ನೊಬ್ರು ಕಿತ್ಕೊಂಡು ಹೋಗ್ಬಿಟ್ರೆ, ಅಣ್ಣ ನಾನು ಎಲ್ಲ ಹಣ್ಣು ನಾನೇ ತಿನ್ನಬೇಕು ಅಂತ ಆಕಾಂಕ್ಷೆ ಪಡಬಾರ್ದು. ಒಂದು 4 ಹಣ್ಣು 2 ಹಣ್ಣು 3 ಹಣ್ಣು ತಿನ್ನಲಿ ಬಿಡಿ ಜನನು. ಏನದು ಏನು ಚಿನ್ನನ, ಏನಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಏನಾರು ಬೆಳೆದಿರ್ತೀವ, 4 ಜನ ತಿಂದರೆ ನಿಮಗೂ ಒಳ್ಳೇದಾಯ್ತದೆ ಅಂತ ಹೆಂಗೆ ಬೆಳೆದನು ಪುಣ್ಯಾತ್ಮ ಅಂತಾರೆ. ಏನು ಎಲ್ಲರಿಗೂ ಹಸುವಿಗೆ ತಾನೇ ಮಾಡೋದು, ಏನು ಅದರಲ್ಲಿ 1 ಬಾಳೆಹಣ್ಣು ತಿನ್ನೋಕೆ ಆಯ್ಕಿಲ್ಲ ಪಾಪ. ಕಿತ್ಕೊಂಡ್ರೆ ಸೀಬೆಹಣ್ಣು ಕಿತ್ಕೋತಾರೆ, ಇಲ್ಲಾಂದರೆ ಒಂದೂರು ಸೀತಾಫಲ ಕಿತ್ಕೋಬೋದು. ಅದು ಬಿಟ್ರೆ ಇನ್ನೇನು ಅವನು ಚಿನ್ನ ಅಂತೂ ಕದಿಯೋಕೆ ಆಯ್ಕಿಲ್ಲ. ಇಲ್ಲೇನು ಚಿನ್ನ ಅಂತೂ ಬೆಳೆಯಲ್ಲ ನಾವು. ತಿನ್ನಲಿ ಬಿಡಿ, ಯಾಕಂದರೆ ಇವತ್ತಿನ ಜನ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಸಿಚುವೇಶನ್ನು, ಜನನೇ ವೈರಿಗಳಾಗ್ಬಿಟ್ಟಿದ್ದಾರೆ. ಏನು ಏನಾರು ಕೊಡೋದು ಇದಿದೆಯೋ ಅದು ಸಂಪ್ರದಾಯ ಹಿಂದೆ ಐತಲ್ಲ, ಅದಿಲ್ಲ ಇವಾಗ. ಅದಕ್ಕಾಗಿ ಎಲ್ಲೋ ಹೋಗ್ತಾ ಇದ್ದೀವಿ, ಎಲ್ಲರೂ ನಾಟಿ ಹಸುಗಳ ಸಾಕಿ. ಒಂದು ನಾಟಿ ಹಸು ಇದ್ದರೆ 30 ಎಕರೆ ಮೇಂಟೈನ್ ಮಾಡ್ಬೋದು ಅಂತ ಪಾಳ್ಯಕಾರರು ಹೇಳಿದ್ದಾರೆ. ನಾನು 1 ಎಕರೆ ಮೇಂಟೈನ್ ಮಾಡ್ತಾಯಿದ್ದೀನಿ. 1 ಎಕರೆಗೆ ಅದ್ದೂರಿಯಾಗೆ ಸಾಕಾಗ್ತೈತೆ ನಮಗೆ. 1 ಎಕರೆಗೆ ನೋಡಿ ಸಾಕಾಗಿ ನಾನು ಅದ್ರ ಸಗಣಿನೂ ನನಗೆ ಮಿಕ್ಕೊಳ್ಳುತ್ತೆ, ಗಂಧ ಮಿಕ್ಕೊಳ್ಳುತ್ತೆ. ಅದೆಲ್ಲ ಫ್ಲಿಂಕರಲ್ಲಿ ಕೊಟ್ಬಿಡ್ತೀನಿ, ಸಗಣಿ ಮಾತ್ರ ತೋರಿಸ್ತೀನಿ ನಿಮ್ಗೆ ಏನು ಮಾಡ್ತೀನಿ ಅಂತ. ಗಂಬೂಟ್ ಹಾಕ್ಕೊಂಡು ಓಡಾಡಬೇಕು ಶೂಗಳು. ನಾನು ಶೂ ಟೈಪ್ ಇರೋ ಸ್ಲಿಪ್ಪರ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಅತಿ ಹೆಚ್ಚು ಸಗಣಿ ಆದದನ್ನ ಇದೇ ನಮ್ಮ ಭೂಮಿ ಬಾಳೆ ಗಿಡಗಡೆ ಕೆಳಗಡೆ ತಿಪ್ಪೆ ಮಾಡ್ಕೊಂಡಿದ್ದೀನಿ. ನಮ್ಮ ಹಳ್ಳಿ ಕರಸೋದು ಸಗಣಿ. ಇದನ್ನೇನು ಮಾಡ್ತೀನಿ ಅಂದರೆ, ಚೆನ್ನಾಗೆ ಕಾಂಪೋಸ್ಟ್ ಆದಮೇಲೆ ಇದ್ರ ಮೇಲೆ ಜೀವಾಮೃತ ಊದಿ ಮೇಲ್ಗಡೆನೂ ಈ ಬಾಳೆ ಕಂದುಗಳೆಲ್ಲ ಮೇಲಾಕಿ ಅದನ್ನು ಕೂಡ ನಾನು ಈ ಹಣ್ಣಿನ ಗಿಡಗಳು ಇರ್ತವೆ ನೋಡಿ, ಈ ಕೋಕೋಫಿಟ್ ಇದು ನೋಡಿ, ಇದು ಮ್ಯಾಂಗೋ ಸ್ಟ್ರೈನ್ ಅಂದ್ಬಿಟ್ಟು ಈಗ ಚಿಗುರಕ್ಕೆ ಸ್ಟಾರ್ಟ್ ಮಾಡಿದ್ದು. ಚಿಗುರಕ್ಕೇಲ ಅಂತಿದ್ರು, ಅದು ಈಗ ಓಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವುದು ನೋಡಿ, ನಮ್ಮ ಭೂಮಿಲಿ ಯಾವುದೂ ಫೇಲ್ಯೂರ್ ಆಗೋಲ್ಲ ಗಿಡಗಳು. ನೀವು ಏನೇ ಹಾಕಿದ್ರೂ ವಿತೌಟ್ ಗೊಬ್ಬರ, ವಿತೌಟ್ ಕೆಮಿಕಲ್, ವಿತೌಟ್ ಉಳುಮೆ ಏನೇ ಹಾಕಿದ್ರೂ ಬರುತ್ತೆ ಇಲ್ಲಿ. ಯಾಕಂದರೆ ಮಣ್ಣು ಆಸಕ್ತಿ ತಗೊಂಡಿದ್ದೀವಿ ಇವಾಗ. ನಾವು ಇದಕ್ಕೆ ಸುಮ್ಮನೆ ಕಾಳು ಎರ್ಚ್ಬೇಕಾದ್ರೆ ಕೆಲವ್ರು ಹೇಳ್ತಾರೆ, ಕಾಳು ಎರ್ಚ್ಬೇಕಾದ್ರೆ ಉಳುಮೆ ಮಾಡ್ದೇ ಎರ್ಚ್ಬಿಡ್ತೀರಾ ಅಂತಾರೆ. ನೋಡಿ, ಹಿಂಗೆ ಸತ್ತೆ ಬೆಳೆದಿದೆ ಅಲ್ವಾ, ಈಗ ಅಡಿಕೆ ಕೆಡಕ್ತಾರೆ. ಇನ್ನೊಂದು 3 ತಿಂಗಳು ಅಡಿಕೆ ಬಂದೈತೆ, ಕೆಡಕ್ತಾರೆ ಇನ್ನು 2.5 ತಿಂಗಳೊಳಗೆ. ನಾನೇನು ಮಾಡ್ತೀನಿ, ಅಡಿಕೆ ಕೆಡಗೋಕ್ಕಿಂತ ಮುಂಚೆ, ಈಗ ಅವ್ರು ಅಡಿಕೆ ಕೆಡಗೋದು ಇನ್ನೊಂದು ವಾರ ನನಗೆ ಜಾಸ್ತಿ ಬೆಳೆದಿಲ್ಲ, ನೋಡ್ತೀವಿ, ಟ್ರೈ ಮಾಡ್ತೀವಿ, ಅವ್ರು ಏನೋ ಕೆಡಕ್ತಾರೆ, ಏನೂ ಇಲ್ಲ ಬಿಡೋಣ ಅಂದರೆ ಹೊಡೆಯಲ್ಲ ಇದನ್ನು.
ಅವರು ಬರೋದು ನಾಳೆ ಅನ್ನಂಗೆ ಏನು ಮಾಡ್ತೀನಿ, 2 ಗದ್ದೆ ಇರೋದು ಇದು ಅಡಿಕೆ ಕೆಡಗೋದು, ಈ 3 ಗದ್ದೆ. ಈ 3 ಗದ್ದೆಗೆ ಫಸ್ಟೇ ನಾನು ಕಾಳುಗಳು ಹೆಚ್ಕೊಬಿಡ್ತೀನಿ. ಹೆಚ್ಬಿಟ್ಟು ಏನು ಮಾಡ್ತೀನಿ, ಅದ್ರ ಮೇಲೆ ಬ್ರಷ್ ಕಟ್ಟರ್ ಹೊಡೆದ್ಬಿಡ್ತೀನಿ. ಈ ಸತ್ತೆ ಎಲ್ಲ ಏನಾಯ್ತದೆ, ಸತ್ತೆ ಎಲ್ಲ ಮೇಲೆ ಮುಚ್ಕೋತದೆ. ಮುಚ್ಕೊಂಡ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಫ್ಲಿಂಕರ್ ಇದೆ ನಮ್ಮದು, ಫ್ಲಿಂಕರ್ ಸಿಸ್ಟಮು. ಇದನ್ನ ಮೇಲ್ಗಡೆ ಹಾಗೆ ಲೈಟಾಗಿ ನೀರು ಹೊಡೆಸ್ಬಿಡ್ತೀನಿ ಮೇಲ್ಗಡೆ. ಅವರು ಬಂದು ತುಣಿದಾರ, ಇಲ್ಲಿ 2 ಲೈನ್ ಕೊಟ್ಟಿದ್ದೀನಿ ಅವ್ರಿಗೆ. ಈ 5 ಲೈನಲ್ಲೇ ಅಡಿಕೆ ಕೆಡಬೇಕು, ಅಲ್ಲೆಲ್ಲ ಹೋಗಿ ಕೆಡಗಂಗಿಲ್ಲ, ಇಲ್ಲೇ ಕೆಡಗಬೇಕು. ಇದು ಖಾಲಿ ಬಿಟ್ಟಿರೋದು ಅದಕ್ಕೇ. ಇಲ್ಲಿ ಆ ಕಡೆ ಮರನ ಕೆಡಿಕೋಬೇಕು, ಈ ಕಡೆ ಮರನ ಕೆಡಬೇಕು. ಇಲ್ಲಿ ಒಳಗಡೆ ಹೋಗಂಗಿಲ್ಲ ಅವರು, ಇಲ್ಲೆಲ್ಲ ಕೋಕೋ ಗಿಡ ಹಾಕ್ಬಿಟ್ಟಿದ್ದೀವಿ, ಇಲ್ಲಿ ಹೋಗಂಗಿಲ್ಲ. ಪುನಃ ಇನ್ನು ಆ ಲೈನು, ಅಲ್ಲೇ 2 ಲೈನ್ ಇದೆ, ಅಲ್ಲಿ ಕ್ಲೀನ್ ಮಾಡಿಕೊಡ್ತೀನಿ. ಈ ಲೈನ್ ಕ್ಲೀನು ಮಾಡಲ್ಲ, ಆಮೇಲೆ ಬ್ರಷ್ ಕಟ್ಟರು ಹೊಡೆಯಲ್ಲ ನಾವು, ಬಿಟ್ಬಿಡೋದೆ. ಬರೀ ಹೊಡೆಯೋದು ಇದೊಂದು ಪಟ ಅಷ್ಟೇ, ಈ ಪಟ ಮಾತ್ರ. ಇಲ್ಲಿಗೆ ಹುಳಿ ಕಳೆ ಹರಿಸ್ಬಿಟ್ಟು ಬಿಟ್ಬಿಡ್ತೀವಿ. ಅವ್ರು ಹೋಯ್ತಾರಂಗೆ ಹಿಂದೆನೇ ಮೊಳಕೆ ಕಡೆಗೆ ಸ್ಟಾರ್ಟ್ ಆಯ್ತವೆ. ಸೊ ಒಂದೇ ಸಲ ಕಿತ್ಕೊಳ್ಳಲ್ಲ, 2 ಫಸ್ಲು 2 ಇದು ಮಾಡ್ತಾರೆ. ನೆಕ್ಸ್ಟು ಅವ್ರು ಬರೋದ್ರೊಳಗೆ ಅದು ಮ್ಯಾಕ್ ಬಂದಿರ್ತದೆ, 1.5 ತಿಂಗಳು ಗ್ಯಾಪಲ್ಲಿ ಬೆಳೆದಿರ್ತದೆ ಒಂದು ಸ್ವಲ್ಪ. ಆಗ ಏನು ತೊಂದರೆ ಇಲ್ಲ, ಕಿತ್ಕೊಂಡು ಹೋಗ್ಬೋದು ಅವರು. ಆ ರೀತಿ ಮಾಡಿಕೊಂಡ್ರೆ ಉಳುಮೆ ಇಲ್ದೇ ನೀವು ಸೊಪ್ಪು ಬೆಳೆದಂಗೆ ಆಯಿತು, ಏಕದಳದಲ್ಲಿ ದ್ವಿದಳ ಅನ್ನೋ ಕಾನ್ಸೆಪ್ಟು ಆಯಿತು, ಜೀವಾಮೃತನೂ ಬೀಳ್ತದೆ. ಇದಕ್ಕಿಂತ ಇನ್ನೇನು ಬೇಕು, ಅದ್ಭುತವಾಗಿ ತೋಟ ಕ್ರಿಯೇಟ್ ಆಯಿತು. ಇಷ್ಟೇ ಸಿಂಪಲ್ ತೋಟ ಮಾಡಬೇಕಾಗಿರೋದು. ಇನ್ನೇನು ಖರ್ಚುಗಳು 1 ರೂಪಾಯೂ ಬೇಕಾಗಿಲ್ಲ, ಉಳುಮೆ ಬೇಕಾಗಿಲ್ಲ, ಗೊಬ್ಬರ ತಂದು ಹಾಕೋದು ಬೇಕಾಗಿಲ್ಲ. ಇಲ್ಲಿ ನೋಡಿ, ಇದು 100 ಮರಕ್ಕೆ ಯಾವ ಉಳುಮೆ ಇಲ್ಲ, ಗೊಬ್ಬರ ಇಲ್ಲ, ಏನಿಲ್ಲ. ಏನು 1 ಎಕರೆ ಮೇಲ್ಗಡೆ ಏನು ಜೀವಾಮೃತ ಕೊಡ್ತೀನಿ ಅದೇ ಇದಕ್ಕೂ ಕೊಡೋದು 2 ಗದ್ದೆಗೆ. ಅಣ್ಣ ಸತ್ಯ ಹೇಳ್ತದೆ, ನಮ್ಮ ಗೋಮಾತೆ ಮೇಲೆ ಆಣೆ ಇಟ್ಟು 10 ಕ್ವಿಂಟಾಲ್ 11 ಕ್ವಿಂಟಾಲ್ ಅಡಿಕೆ ಸಿಗ್ತೈತೆ 100 ಮರಕ್ಕೆ. 4 ವರ್ಷದಿಂದ ಬ್ಯಾಚ್ ಬೈ ಅಂದರೆ ಮೊದಲ ವರ್ಷ 5 ಕ್ವಿಂಟಾಲ್ ಸಿಕ್ತು, 2ನೇ ವರ್ಷ 8 ಕ್ವಿಂಟಾಲ್ 25 kg, 3ನೇ ವರ್ಷ 9 ಕ್ವಿಂಟಾಲ್ 75 kg ಹಸಿ ಅಡಿಕೆ ಹೇಳ್ತಾ ಇರೋದು. ಈಗ ನೋಡಬೇಕು, 4ನೇ ವರ್ಷಕ್ಕೆ ಬಂದಿದ್ದೀನಿ. ದೇವ್ರದ್ದು ನಿಮ್ಮ ದಯದಿಂದ ಎಲ್ಲ 10 ಕ್ವಿಂಟಾಲ್ ಮೇಲೆ ರೀಚ್ ಆಯ್ತದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ದೇವ್ರಿಗೆ ಬಿಟ್ಟಿದ್ದು. ಒಟ್ಲಲ್ಲಿ ನನಗೆ 9 ಕ್ವಿಂಟಾಲ್ ಬಂದರೂ ಲಾಭನೇ, 8 ಕ್ವಿಂಟಾಲ್ ಬಂದರೂ ಲಾಭನೇ. ಯಾಕಂದರೆ ನಾನು ಇಲ್ಲಿ ಏನೂ ಖರ್ಚು ಮಾಡ್ದೇ, ಅದು ಪಾಪ ಅದಕ್ಕೆ ಬಡ್ಡೆಗೂ ಕೂಡ ಒಂದು 4 ಕಾಳು ಹೊರಗಡೆಯಿಂದ ತಂದು ಗೊಬ್ಬರನೂ ಹಾಕಿಲ್ಲ, ಒಂದು ಮೂಟೆಗಟ್ಟಲೆ ಗೋರ್ಮೆಂಟ್ ಗೊಬ್ಬರನೂ ಸುರಿದಿಲ್ಲ, ಬಾಂಡ್ಲಿಗಟ್ಟಲೆ ಕೊಡಕೆ ಗೊಬ್ಬರನೂ ಸುರಿದಿಲ್ಲ. ತಾಯಿ ಭೂತಾಯಿ ನನಗೇನು ಮೋಸನೂ ಮಾಡೋಕ್ಕಿಲ್ಲ, ಏನು ಕೊಡಬೇಕು ಅದು ಕೊಟ್ಟೇ ಕೊಡ್ತಾಳೆ. ಅದನ್ನು ನಂಬಿದ್ದೀನಿ. ದೇವರು ನೀವು ನಂಬಿ, ನಮ್ಮ ಡಾಕ್ಟರ್ ಬ್ರೋ ಸ್ಟೈಲಲ್ಲೇ ಹೇಳ್ಬಿಡ್ತೀನಿ. ಮಾಡಿ ಎಲ್ಲರೂ. ನಿಮ್ಗೇನೇ ಮಾಹಿತಿ ಬೇಕಾದ್ರೂ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ, ನನ್ನ ನಂಬರು ಹಾಕಿರ್ತೀನಿ, ಕಾಲ್ ಮಾಡಿ ತಿಳ್ಕೊಳ್ಳಿ. ಆಮೇಲೆ ಕೃಷಿ ಬದುಕು ಚಾನಲ್, ಅವರು ನನ್ನ ತೋಟನ ಅದ್ಭುತವಾಗಿ ತೋರಿಸಿದ್ದಾರೆ ಕೃಷಿ ಬದುಕು ಚಾನಲಲ್ಲಿ. ಅಲ್ಲಿ ನಮ್ಮದು ಕಡಿಮೆ ವೆಚ್ಚದಲ್ಲಿ ಜೀವಾಮೃತ ತೊಟ್ಟಿ ಕಟ್ಟುವ ಅಂತ ಹೊಡೆದ್ರೆ ಬರುತ್ತೆ. ನನ್ನ ಹೆಂಡತಿ ನಾನು ಇಬ್ಬರು ಮಾತಾಡಿದ್ದೀವಿ. ನೋಡಿ, ಅದು ಹೆಚ್ಚು ಕಡಿಮೆ 1.5 ಲಕ್ಷ ಜನ ನೋಡೋರೆ. ನಮಗೂ ಅದನ್ನು ನೋಡೇ ನಾವು ಇಂಪ್ರೆಷನ್ ಆಗಿ ನಾವೇ ಯಾಕೆ ಒಂದು ಚಾನಲ್ ಮಾಡಬಾರ್ದು. ನನಗೆ ಯಾಕೆಂದ್ರೆ ತುಂಬ ಕಾಲ್ಸ್ಗಳು ಬರ್ತಾಯಿತ್ತು, ನನಗೆ ಇಷ್ಟೊಂದು ದಮ್ಮಿದೆ ಈ ಇದಕ್ಕೆ ಜನ ಪೇಚಾಡ್ತವ್ರಲ್ಲ, ಅವ್ರಿಗೆ ಮಾಹಿತಿ ಸರಿಯಾಗಿ ಸಿಗ್ತಾರವಲ್ಲ ನಾವು ಇದಕ್ಕೋಸ್ಕರ ನಾನೇ ಕಂಪ್ಲೀಟಾಗಿ ಎಳೆಯಾಗಿ ಜೀವಾಮೃತ ಹೆಂಗೆ ಮಾಡೋದು, ಜೀವಾಮೃತ ಕೊಡೋ ಪ್ರಕ್ರಿಯೆ ಹೆಂಗೆ, ಇದೆಲ್ಲನೂ ಮಾಡೋಣ ಅಂದ್ಬಿಟ್ಟು ಇದೇ ಬೋರಲಲ್ಲಿ ನಮಗೆ ಜೀವಾಮೃತ ಹೋಗೋದು. ಇನ್ನು 2 days 3 days ಒಳಗಡೆ ಜೀವಾಮೃತನ ಇಡೀ ಭೂಮಿಗೆ ತೇವಾಂಶ ಮಾಡಿ ನಾವು ಕೊಡ್ತೀವಿ. ಮಳೆ ಊದ್ಬಿಟ್ರಂತೂ ಮಳೆ ಊದ ತಕ್ಷಣ ಇಮಿಡಿಯೇಟ್ಲಿ ಕೊಡ್ತೀವಿ. ಮಳೆ ಒಯ್ಲಿಲ್ಲ ಅಂದರೆ ಫ್ಲಿಂಕರಲ್ಲಿ ಹೊಡಿಸ್ಬಿಡ್ತೀವಿ. ಇದೇ ಫ್ಲಿಂಕರಲ್ಲಿ ಇಲ್ಲಿದೆ ನೋಡಿ, ಈ ಫ್ಲಿಂಕರಲ್ಲಿ ಹೊಡೆದು ಕಳಿಸ್ತಾ ಇರೋದೆ. ಸ್ವಲ್ಪ ತೇವಾಂಶ ಮಾಡಿಬಿಡ್ತೀವಿ. ತೇವಾಂಶ ಮಾಡಾದ್ಮೇಲೆ ಹೋಯ್ತದೆ ಅದು. ಸೊ ದಯವಿಟ್ಟು ಯಾರೂ ಕೂಡ ಖರ್ಚು ಮಾಡದಂತೆ ತೋಟ ಮಾಡ್ಬೋದು. ನಿಮ್ಗೆ ಏನೇ ಡೌಟ್ ಇದ್ದರೂ, ನಿಮ್ಗೇನೇ ಸಾಕ್ಷಿ ಸಮೇತ ನೋಡ್ಬೇಕಾದ್ರೆ ಹೆಂಗೆ ಮಾಡ್ತಾಯಿದ್ದಾರೆ ಅಂದರೆ ಖಂಡಿತ ಪ್ಲೀಸ್ ವೆಲ್ಕಮ್ 24 hours. ನಿಮ್ಗೆ ಎನಿ ಟೈಮ್ ಕಾಲ್ ಮಾಡಿ. ಯಾವುದೇ ಟೈಮಲ್ಲಿ ಕಾಲ್ ಮಾಡಿದ್ರು ನಾನು ಅಲರ್ಟ್ ಆಗಿರ್ತೀನಿ. ಅದೇ ಅಲರ್ಟಾಗೆ ಉತ್ತರ ಕೊಡೋಕೆ ರೆಡಿ ಇದ್ದೀನಿ. ನೀವು ಎನಿ ಟೈಮ್ ಏನು ಬೇಕಾದ್ರೂ ಚೆಕ್ ಮಾಡಿ, ಯಾರು ಬೇಕಾದ್ರೂ ಕರ್ಕೊಂಬನ್ನಿ. ನಮ್ಮ ಭೂಮಿ ಇರೋದು ಚಂದ್ಗಾಲು, ಕ್ಯಾರ್ನಗರ ತಾಲೂಕು, ಚಂದ್ಗಾಲು, ಮೈಸೂರು ಜಿಲ್ಲೆ, ಹೆಬ್ಬಾಳು ಹೋಬಳಿ, ಕಪ್ಪಡಿಗೆ ಹೋಗೋ ರೋಡು, ನಮ್ಮ ಹಳೇ ರೋಡು ಅಂತ ಹೇಳಿ ಯಾರು ಚಂದ್ಗಾಲ್ ಗ್ರಾಮದೊಳಗಡೆ ಹೋಗೋದು ಬನ್ನಿ. ಮಾದೇಶ್ವರ ದೇವಸ್ಥಾನ ಆಪೋಸಿಟ್ ನಮ್ಮ ತೋಟ ಇರೋದು. ಯಾರನ್ನಾರು ಕರ್ಕೊಬಂದು ಏನಾರು ಬಗ್ದು ನೋಡಿ. ನಾವೇನಾದರೂ ಒಂಚೂರು ರಾಸಾಯನಿಕನೇ ಆಗಲಿ ಕೊಡಕೆ ಗೊಬ್ಬರನೇ ಹಾಕಲಿ, ನೀವೇನು ಹಾಕ್ತಾಯಿದ್ದಾರೆ ಅಂತ ಏನಾರು ಪ್ರೂವ್ ಮಾಡಿದಲ್ಲಿ
ನೀವು ಕೇಳಿದಷ್ಟು ದಂಡನ ನಾನು ಕಟ್ಟೋಕ್ಕೆ ನಾನು ರೆಡಿ ಇದ್ದೀನಿ, ಸರಿನಾ? ದಯವಿಟ್ಟು ಒಂದು ನಾಟಿ ಹಸು ಈ ತಾಕತ್ತು ನಾನು ಕೊಟ್ಟಿದ್ದೆ, ಅದಕ್ಕೋಸ್ಕರ ಈಗ ಗತ್ತಾಗಿ ನಾನು ಹೇಳ್ತಾ ಇದ್ದೀನಿ. ಎಲ್ಲರೂ ಮಾಡಿ ಇಳುವರಿ ತಗೊಳ್ಳಿ, ದುಡ್ಡು ಏಳಿಸ್ಕೊಳ್ಳಿ, ನಿಮ್ಮ ಮನೆ ಬೀರಲ್ಲಿ ಇಟ್ಕೊಳ್ಳಿ. ಯಾರಿಗೂ ದುಡ್ಡು ಕೊಡೋಕೆ ಹೋಗಬೇಡಿ. ನೀವು ತುಂಬ ಕಷ್ಟಪಟ್ಟೆ ತೋಟ ಮಾಡ್ತೀರಿ ಅಂತ ನಂಗೆ ಚೆನ್ನಾಗಿ ಗೊತ್ತು, ಯಾಕಂದರೆ ನಾನು ಬ್ರಷ್ ಕಟ್ಟರ್ ಹೊಡಿತೀನಿ ಮತ್ತು ಟಿಲ್ಲರು ಉಪಯೋಗಿಸ್ತೀನಿ. ಎಲ್ಲಿಗೆ? ಬೇರೆಯವ್ರ ತೋಟಕ್ಕೆ. ಅವ್ರಿಗೆ ಹೇಳಿ 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 ಸಾಕಾಗಿರದೆ ಯೂಟ್ಯೂಬ್ನೂ ಮಾಡಿಸಿದ್ದೀವಿ, ಯೂಟ್ಯೂಬಲ್ಲೂ ಹಾಕ್ತಾಯಿರ್ತೀನಿ, ನೋಡ್ತಾರೆ. ಆದರೂ ಉಳಿ ಅಂತಾರೆ. ನಮಗೂ ಏನಪ್ಪ ಜೀವನ ಆಗಬೇಕಲ್ಲ, ಒಯ್ತೀನಿ ಊಟ ಕೊಟ್ಟು ಬರ್ತೀನಿ. ಹೇಳಷ್ಟು ಹೇಳ್ತೀವಿ, ಬೇರೆ ಹೋಯ್ತೇವೆ ಅಂತೀವಿ, ಬಡ್ಕೊಂಡ್ರು ಇಲ್ಲ. ಅವನಿಗೆ ಲಾಸ್ ಆಗಿ ಕೊನೆಗೆ ಅವನು ಸುಸ್ತಾದ ಮೇಲೆ ಒಂದು ದಿನ ಅವ್ರಿಗೆ ಅನ್ನಿಸ್ಬೇಕು, ಅಣ್ಣ ಹೇಳ್ತಿದ್ರು ಅವತ್ತಿಂದು ನಾವು ಮಾಡಿದ್ದು ತಪ್ಪಾಯಿತು ಅಂತ ಅವ್ರಿಗೆ ಅನ್ನಿಸ್ಬೇಕು. ಅಲ್ಲಿವರೆಗೂ ಇರ್ತಾರೆ ಅವರು. ಉಳಿಸ್ಲಿ ಅವರು. ನಾವು ಎಲ್ಲಿವರೆಗೂ ಉಳಿಸ್ತಾ ಇರ್ತಾರೆ, ನಮ್ಮ ಮನೆಯೂ ಅಲ್ಲಿವರೆಗೂ ಹೋಯ್ತಾ ಇರ್ತದೆ. ಅವು ಕರೀನಿಲ್ಲ, ಕರಿಬೇಡದು ಅಂತಲೇ ಹೇಳ್ತೀನಿ. ಬ್ಯಾಡಿ ಉಳಿಸ್ಬೇಡಿ, ಬೇಡಿ ಅಂತ ಹೇಳ್ತೀನಿ. ನೋಡಿ ಹೆಂಗೆ ಬೆಳೆದವ್ರೆ ಇವರೆಲ್ಲ. ಈಗ ನೆಟ್ಟಿದ್ದು 4-5 ವರ್ಷ ಏನು ಹೊಡಕ್ಬಿಟ್ಟಿದ್ದೆವು. ಇಲ್ಲಿ ಏನು ತುಂಬಿದ್ದವು, ಏನು ಡಿಸ್ಟರ್ಬ್ನೇ ಮಾಡೋಕ್ಕಿಲ್ಲ ಅವಕ್ಕೆ. ಅವು ಅವು ಬರ್ತಾವೆ. ಯಾಕೆ ಸುಮ್ಮನೆ ಉಳಿದು ನೋಡಿ ಅಲ್ಲಿ ಆ ಕಡೆ ಗದ್ದೆಯವರು ಬಾಗದಿ ಉಡ್ತಿ ಎಲ್ಲ ಹಾಳು ಮಾಡಾಕಿ ನಿಲ್ಸವ್ರೆ. ಏನು ಮಾಡೋಕ್ಕಪ್ಪ ಇದು? ಏನು ಸಾಧನೆ ಮಾಡೋರು ಗೊತ್ತಿಲ್ಲ. ಹಿಂಗೆಲ್ಲ ಮಾಡಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಬಿಟ್ಟು ಮಣ್ಣು ಇದು ಮಾಡಿಬಿಟ್ಟು ನಾನು ಹೇಳೋದು, ಏನಾದ್ರು ಮಾಡಿ ದಯವಿಟ್ಟು ಉಳುಮೆ ಮಾಡೋದನ್ನ ನಿಲ್ಲಿಸಿ. ಭೂಮಿಗೆ ಉಳುಮೆ ಮಾಡೋರು ಯಾರು ತೋಟ ಮಾಡೋರು ಉಳುಮೆ ಮಾಡಿರೋದನ್ನ ನಿಲ್ಲಿಸ್ತಾರೆ, ಅವತ್ತು ಅವನದು ಹೊಸ ಜೀವನ ಸ್ಟಾರ್ಟ್ ಆಯಿತು ಅಂತ. ಅವತ್ತಿಂದ ಒಂದು ನಾಟಿ ಹಸು ಹಿಡ್ಕೊಂಡು ಉಳುಮೆ ಮಾಡೋದು ಯಾರು ಸ್ಟಾಪ್ ಮಾಡ್ತಾನೆ, ಅವನ ಜೀವನ ಬರೆದಿಟ್ಕೊಳ್ಳಿ. ಅವತ್ತಿಂದನೇ ಹೊಸ ಜೀವನ ಸ್ಟಾರ್ಟ್ ಆಯ್ತದೆ. ಅವತ್ತಿಂದನೇ ಅವ್ರಿಗೆ ಕೌಂಟು. ಭೂಮಿ ಅವ್ನ ಮುಂದಿನ ಪೀಳಿಗೆಗೆ ಭೂಮಿ ಉಳಿಸ್ತಾನೆ ಅನ್ನೋದು ಅವತ್ತಿಂದನೇ ಕೌಂಟ್ ಆಗೋದು. ಅಲ್ಲಿವರೆಗೆ ನೀವೇನೇ ಮಾಡಿದ್ರು ದೇವರಾಣೆ ಹೇಳ್ತೀನಿ, ಉಳುಮೆ ಮಾಡ್ತಾ ನೀವು ಮಾಡ್ತಾನೆ ಇದ್ದರೆ ಸತ್ಯವಾಗ್ಲೂ ಅಲ್ಲ, ನಿಮ್ಮ ಪೀಳಿಗೆಗೆ ಏನೂ ಬಿಟ್ಬಿಟ್ಟು ಹೋಗಲ್ಲ. ನೀವು ಸರ್ವನಾಶ ಆಗೋಗಿರ್ತದೆ ಸೂಕ್ಷ್ಮಜೀವಿ. ನಿಮ್ಮ ಚರ್ಮ ರೇಜರಲ್ಲಿ ನಾವು ಎಷ್ಟು ತೆಗಿಬೇಕು ಕೂದಲು ಮ್ಯಾಲೆ ಮಾತ್ರ ಕೆರಿಬೇಕು. ಹಾಕೊಂಡು ಕಿತ್ತುಬಿಟ್ರೆ ಏನಾಯ್ತದೆ ಹೇಳಿ? ರಕ್ತ ಬರ್ತದೆ. ಕಿತ್ತು ಒಳಗಡೆ ಎಲ್ಲ ಸ್ಕಿನ್ನೆಲ್ಲ ಇದಾಗಿ ಎಕ್ಕೆ ಹೊಟ್ಟೋಯ್ತದೆ. ಹಂಗೆ ಭೂಮಿನೂ ಅಷ್ಟೇ. ಏನು ಮಾಡಬೇಕು? ಬ್ರಷ್ ಕಟ್ಟರಲ್ಲಿ ಹೊಡ್ಕೋಬೇಕಷ್ಟೆ. ಅದು ಬಿಟ್ಟು ನೀವೇನಾದರೂ ಹಾಕೊಂಡು ಎಳ್ದು ಕಿತ್ತಾಕ್ತೀನಿ ಕಿತ್ತಿ ಇದು ಮಾಡ್ತೀನಿ ಅಂದರೆ ದೇವರಾಣೆ ಹೇಳ್ತೀನಿ, ಸೆಪ್ಟಿಕ್ ಆಯ್ತದೆ, ಗಾಯ ಆಯ್ತದೆ, ಎಲ್ಲ ಆಗಿ ಕೊನೆಗೆ ನೆಗದು ಬಿದ್ದೋಯ್ತದೆ ಭೂಮಿನೇ. ಅದಕ್ಕೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಆ ಕೆಲಸನ. ಇಷ್ಟು ಹೇಳ್ತಾ ನಾನು ನನ್ನ 2 ಮಾತನ್ನು ಮುಗಿಸ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಮಾಡ್ಕೊಳ್ಳಿ. ನನಗೆ ಇನ್ನೂ ಕೂಡ ಟಂಬೆಲ್ಲು ಅವೆಲ್ಲ ಏನೇನು ಆಗೋಕ್ಕೆ ಬರೋಲ್ಲ, ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆದರೂ ಪ್ರೇಕ್ಷಕರು ನೋಡ್ತಾವ್ರೆ, ಅವ್ರಿಗೆ ನಾನು ಸಾಯಗಂಟು ಋಣಿಯಾಗಿರ್ತೀನಿ. ಪ್ರಾಮಾಣಿಕವಾಗಿ ಸತ್ಯವನ್ನು ತಿಳಿಸ್ತೀನಿ ನೋಡೋರಿಗೆ. ಅದರಲ್ಲೂ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಯಾರ್ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಮಾಡ್ಕೊಳ್ಳಿ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನೆಲ್ನ ನಿಮ್ಮ ಚಂದಗಾಲ ಮಧುಕುಮಾರ್ 38 ವರ್ಷದ ಯುವಕ ನಿಮಗೋಸ್ಕರ ಪುನಃ ಟೈಮ್ ಕೊಟ್ಟು ನಿಮ್ಮ ಮುಂದಕ್ಕೆ ಪ್ರಾಮಾಣಿಕವಾಗಿ ನಾನು ವೀಡಿಯೋಗಳನ್ನ ಹಾಕ್ಕೊಡ್ತೀನಿ. ಏನೇ ಮಾಹಿತಿ ಇದ್ದರೂ ನನಗೆ ಕಾಲ್ ಮಾಡಿ, ನಂಬರ್ ಹಾಕಿರ್ತೀನಿ, ಮಾತಾಡೋಣ, ಚರ್ಚೆ ಮಾಡೋಣ. ನೀವು ಉದ್ಧಾರ ಆಗಬೇಕು. ನಿಮ್ಮಿಂದ ನಮ್ಮ ವೀಡಿಯೋಯಿಂದ 4 ಜನ ಉದ್ಧಾರ ಆಯ್ತಾದ್ರೆ ನನಗೆ ನಮ್ಮ ತಂದೆ ತಾಯಿ ಎತ್ತಿದ್ಕೂ ಸಾರ್ಥಕ ಆಯಿತು ಅಂತ ನಾನು ಅನ್ಕೋತೀನಿ. ದಯವಿಟ್ಟು ಮಾಡಿ, ಒಳ್ಳೆಯದಾಗಲಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಳೇಕರ್. ನಮಸ್ಕಾರ, ಧನ್ಯವಾದ.